ನಾನು ಅದ್ರ ಬಗ್ಗೆ ಈಗ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಇನ್ನೂ ನೋಡುವಂತೀರಿ ಏನೇನು ಜಾಸ್ತಿ ಆಗುತ್ತೆ ಏನೇನು ಬಿಡುತ್ತೆ ಅಂತ. ಈಗಲೇ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಎಷ್ಟು ಪಟ್ಟಿ ಕೊಡ್ಬೋದು ಏನೇನು ಜಾಸ್ತಿ ಆಗಿದೆ ಅಂತ. ಯಾಕೆಂತಂದರೆ ಇದು ಹೆಣ್ಮಕ್ಳಿಗೆ ನಾವು ಫ್ರೀ ಕೊಡ್ತೀವಿ ಅಂತ ಅಂದಾಗ ನಿನ್ನ ಜೋಬಲ್ಲಿ ದುಡ್ಡಿದ್ರೆ ತಾನೇ ಹೆಂಡತಿ ಸೀರೆ ಕೊಡ್ಸೋದು. ನಿನ್ನ ಜೋಬಲ್ಲಿ ದುಡ್ಡು ಇಲ್ದೇ ಈ ಬದುಕು ಮಾಡ್ತಾ ಹೋದರೆ ಯಾರು ನಂಬ್ತಾರೆ ಇವ್ರನ್ನ? 15% ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಯಾವುದೇ ಜನ ಒಪ್ಪಲ್ಲ. ನಿಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟು ಖರ್ಚು ಮಾಡಬೇಕು. ಸಾಲ ಮಾಡಿ ಹಬ್ಬದ ಹೋಳಿಗೆ ಊಟ ಮಾಡ್ದಂಗಿದು. ಜೋಬಾಗೆ 8 ಅಣೆ ಇಲ್ಲ. ಸಾಲ ಮಾಡಿಕೊಂಡು ಈ ರೀತಿ ಗ್ಯಾರಂಟಿಗಳು ಸ್ಕೀಮ್ಗಳು ತಂದರೆ ಇನ್ನೇನಾಗತ್ತೆ? ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ಊದಕ್ಕೆ ಜಾಸ್ತಿ ಮಾಡೋದು ಬೇಕಾದಷ್ಟಿದೆ. ಇನ್ನೊಂದು, ಇವಾಗ ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಆತ್ಮೀಯರು ಮಾಡಿದಂಥ ಕಾರ್ಯದ ಬಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿರೋದು ತಮ್ಮೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಸುದ್ದಿಯಲ್ಲಿದೆ. ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ, ನನ್ನ ಹೆಸರು ಆ ಚೀಟಿನಲ್ಲಿಲ್ಲ, ಡೆತ್ ನೋಟಲ್ಲಿಲ್ಲ ಅಂತ. BJP ನಾಯಕರಿಗೆ ಹೇಳ್ತಾರೆ ಅದ್ರ ಡೆತ್ ನೋಟ್ ಇದೆ, ಅದನ್ನದ ತೋರಿಸ್ತಾ ಪತ್ರಕರ್ತರಿಗೆ ತೋರಿಸಿ ಇದನ್ನು ಪ್ರಧಾನಮಂತ್ರಿಗೆ ಎಲ್ರಿಗೂ ನಾವು ಕಳಿಸ್ತೇವೆ, ಕಾಂಗ್ರೆಸ್ಸಿನ ನಾಯಕರಿಗೂ ಕಳಿಸ್ತೇವೆ, ಹಾಗಾಗಿ ಅವ್ರು ರಾಜೀನಾಮೆ ತಗೋಬೇಕು ಅಂತ ಹೇಳ್ತಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ವಿನಾಕಾರಣ ನನ್ನ ಮೇಲೆ ಆಪಾದನೆ ಬಂತು. ನೈತಿಕ ಹೊಣೆ ಹೊತ್ತು ಯಾರು ಒತ್ತಡವೂ ಇಲ್ಲದೇನೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಯವ್ರನ್ನ, ಗೃಹ ಮಂತ್ರಿಯವ್ರನ್ನ, ಅವ್ರದ್ದೆಲ್ಲರದ್ದು ಒಪ್ಪಿಗೆ ತಗೊಂಡು ನಾನು ಅವತ್ತೇ ರಾಜೀನಾಮೆ ಕೊಟ್ಟೆ. ಭಗವಂತನ ದಯದಿಂದ ಪೂರ್ಣ ತನಿಖೆಯಾಗಿ ನಾನು ನಿರ್ದೋಷಿ ಅನ್ನೋದು ತೀರ್ಮಾನ ಆಯಿತು. ಯಾರ್ಯಾರು ಆ ಒಂದು ಸಂತೋಷನ ಕೊನೆಯ ಸಂದರ್ಭದಲ್ಲಿ, ಆತ್ಮಹತ್ಯೆ ಸಂದರ್ಭದಲ್ಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತೀಯಾರೋ, ಆವಾಗ ತೊಂದರೆ ಕೊಟ್ಟರೋ, ಇನ್ನೂ ತೊಂದರೆ ಕೊಡೋಂಥ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೋ ಅವರೆಲ್ಲರೂ ಇವತ್ತು ಅನುಭವಿಸ್ತಾ ಇದ್ದಾರೆ. ಭಗವಂತ ಇದ್ದಾನೆ, ನಾನು ಭಗವಂತನ ಮೇಲೆ ಬಿಡ್ತೀನಿ. ನಾನು ಯಾರ್ಯಾರು ಅದಕ್ಕೆ ಕಾರಣ ಈಗಲೂ ಅನುಭವಿಸ್ತಾ ಇದ್ದಾರೆ. ಬಹಳ ಜನ, ಬರೋಂಥ ದಿನ ಹಿಂದೂ ಅನುಭವಿಸ್ತಾರೆ. ನಾನು ವ್ಯಕ್ತಿಗಳ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾರ್ಯಾರು ಈ ರೀತಿ ತೊಂದರೆ ಕೊಟ್ಟರು ಅಂತ. ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅನ್ನೋಂಥ ಪ್ರಯತ್ನವೇ ನಡೆಸಿದ್ರು. ನಾನು ದೇವ್ರನ್ನ, ಸಾಧು ಸಂತರನ್ನ, ಹಿಂದೂ ಧರ್ಮವನ್ನು ನಂಬ್ಕೊಂಡು ಜೀವನ ಮಾಡ್ತಿರೋ ನಾನು. ನ್ಯಾಯಬದ್ಧವಾಗಿ ನನಗೆ ನನ್ನ ಪರ ತೀರ್ಪು ಬಂತು. ಹಾಗಾಗಿ ಭಗವಂತನೂ ಬಿದ್ದಾನೆ ಅನ್ನೋದನ್ನು ನೆನಪಿಟ್ಟುಕೊಂಡು ಈ ಒಂದು ಘಟನೆನ ಸಂಬಂಧಪಟ್ಟವರು ಯೋಚನೆ ಮಾಡಬೇಕು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಗವಂತ ಇದ್ದಾನೆ. ಯಾರು ತಪ್ಪಿತಸ್ಥರಿದ್ದಾರೆ ಅಂಥವ್ರ ಬಗ್ಗೆ ಭಗವಂತ ನೋಡ್ಕೋತಾನೆ. ಸುಖ ಸುಮ್ಮನೆ ಆರೋಪ ಮಾಡಿದ್ರೂ ಕೂಡ ಸಂಬಂಧಪಟ್ಟವ್ರು ಅನುಭವಿಸ್ತಾರೆ. ಯಾರು ಸಂಬಂಧಪಟ್ಟವರು? ಅದು ಬರೋಂಥ ದಿನ ಈಗ ಅನೇಕರು ಅನುಭವಿಸ್ತಾ ಇದ್ದಾರೆ, ಬರೋಂಥ ದಿನನೂ ಅನುಭವಿಸ್ತಾರೆ.
ಆಗಲಿ ಬಿಡ, ನಾನೇಕೆ ಮಾಡಲಿ. ಯಾರು ಬಳಕೆ ಮಾಡಿಕೊಂಡ್ರೂ ಕೂಡ ನನಗೇನೂ ತೊಂದರೆ ಇಲ್ಲ. ಈ ಧರ್ಮ ಉಳಿಸೋದಕ್ಕೆ, ಈ ದೇಶ ಉಳಿಸೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ನಾವು ಮುಂದುವರಿಸ್ತಾನೇ ಇದ್ದೀವಿ. ನಮ್ಮ ಪ್ರಯತ್ನ ಯಾವುದು ಕೂಡ ಹಿಂದೆ ಮುಂದೆ ನಾನು ನೋಡಲ್ಲ. ನಾನು ಅದ್ರ ಬಗ್ಗೆ ಈಗ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಇನ್ನೂ ನೋಡುವಂತೀರಿ ಏನೇನು ಜಾಸ್ತಿ ಆಗುತ್ತೆ, ಏನೇನು ಬಿಡುತ್ತೆ ಅಂತ. ಈಗಲೇ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಎಷ್ಟು ಪಟ್ಟಿ ಕೊಡ್ಬೋದು ಏನೇನು ಜಾಸ್ತಿ ಆಗಿದೆ ಅಂತ. ಯಾಕೆಂತಂದರೆ ಇದು ಹೆಣ್ಮಕ್ಳಿಗೆ ನಾವು ಫ್ರೀ ಕೊಡ್ತೀವಿ ಅಂತ ಅಂದಾಗ ನಿನ್ನ ಜೋಬಲ್ಲಿ ದುಡ್ಡಿದ್ರೆ ತಾನೇ ಹೆಂಡತಿ ಸೀರೆ ಕೊಡ್ಸೋದು. ನಿನ್ನ ಜೋಬಲ್ಲಿ ದುಡ್ಡು ಇಲ್ದೇ ಈ ಬದುಕು ಮಾಡ್ತಾ ಹೋದರೆ ಯಾರು ನಂಬ್ತಾರೆ ಇವ್ರನ್ನ? 15% ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಯಾವುದೇ ಜನ ಒಪ್ಪಲ್ಲ. ನಿಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟು ಖರ್ಚು ಮಾಡಬೇಕು. ಸಾಲ ಮಾಡಿ ಹಬ್ಬದ ಹೋಳಿಗೆ ಊಟ ಮಾಡ್ದಂಗಿದು. ಜೋಬಾಗೆ 8 ಅಣೆ ಇಲ್ಲ. ಸಾಲ ಮಾಡಿಕೊಂಡು ಈ ರೀತಿ ಗ್ಯಾರಂಟಿಗಳು, ಸ್ಕೀಮ್ಗಳು ತಂದರೆ ಇನ್ನೇನಾಗತ್ತೆ? ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ಊದಕ್ಕೆ ಜಾಸ್ತಿ ಮಾಡೋದು ಬೇಕಾದಷ್ಟಿದೆ. ಇನ್ನೊಂದು, ಇವಾಗ ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಆತ್ಮೀಯರು ಮಾಡಿದಂಥ ಕಾರ್ಯದ ಬಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿರೋದು ತಮ್ಮೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಸುದ್ದಿಯಲ್ಲಿದೆ. ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ, ನನ್ನ ಹೆಸರು ಆ ಚೀಟಿನಲ್ಲಿಲ್ಲ, ಡೆತ್ ನೋಟಲ್ಲಿಲ್ಲ ಅಂತ. BJP ನಾಯಕರಿಗೆ ಹೇಳ್ತಾರೆ ಅದು ಡೆತ್ ನೋಟ್ ಇದೆ ಅನ್ನೋದ ತೋರಿಸ್ತಾ, ಪತ್ರಕರ್ತರಿಗೆ ತೋರಿಸಿ ಇದನ್ನು ಪ್ರಧಾನಮಂತ್ರಿಗೆ ಎಲ್ರಿಗೂ ನಾವು ಕಳಿಸ್ತೇವೆ, ಕಾಂಗ್ರೆಸ್ಸಿನ ನಾಯಕರಿಗೂ ಕಳಿಸ್ತೇವೆ, ಹಾಗಾಗಿ ಅವ್ರು ರಾಜೀನಾಮೆ ತಗೋಬೇಕು ಅಂತ ಹೇಳ್ತಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ವಿನಾಕಾರಣ ನನ್ನ ಮೇಲೆ ಆಪಾದನೆ ಬಂತು. ನೈತಿಕ ಹೊಣೆ ಹೊತ್ತು ಯಾರು ಒತ್ತಡವೂ ಇಲ್ಲದೇನೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಯವ್ರನ್ನ, ಗೃಹ ಮಂತ್ರಿಯವ್ರನ್ನ, ಅವ್ರದ್ದೆಲ್ಲರದ್ದು ಒಪ್ಪಿಗೆ ತಗೊಂಡು ನಾನು ಅವತ್ತೇ ರಾಜೀನಾಮೆ ಕೊಟ್ಟೆ. ಭಗವಂತನ ದಯದಿಂದ ಪೂರ್ಣ ತನಿಖೆಯಾಗಿ ನಾನು ನಿರ್ದೋಷಿ ಅನ್ನೋದು ತೀರ್ಮಾನ ಆಯಿತು. ಯಾರ್ಯಾರು ಆ ಒಂದು ಸಂತೋಷನ ಕೊನೆಯ ಸಂದರ್ಭದಲ್ಲಿ, ಆತ್ಮಹತ್ಯೆ ಸಂದರ್ಭದಲ್ಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತೀಯಾರೋ, ಆವಾಗ ತೊಂದರೆ ಕೊಟ್ಟರೋ, ಇನ್ನೂ ತೊಂದರೆ ಕೊಡೋಂಥ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೋ ಅವರೆಲ್ಲರೂ ಇವತ್ತು ಅನುಭವಿಸ್ತಾ ಇದ್ದಾರೆ. ಭಗವಂತ ಇದ್ದಾನೆ, ನಾನು ಭಗವಂತನ ಮೇಲೆ ಬಿಡ್ತೀನಿ. ನಾನು ಯಾರ್ಯಾರು ಅದಕ್ಕೆ ಕಾರಣ, ಈಗಲೂ ಅನುಭವಿಸ್ತಾ ಇದ್ದಾರೆ ಬಹಳ ಜನ, ಬರೋಂಥ ಜನ ದಿನ ಇಂದೂ ಅನುಭವಿಸ್ತಾರೆ. ನಾನು ವ್ಯಕ್ತಿಗಳ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾರ್ಯಾರು ಈ ರೀತಿ ತೊಂದರೆ ಕೊಟ್ಟರು ಅಂತ. ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅನ್ನೋಂಥ ಪ್ರಯತ್ನವೇ ನಡೆಸಿದ್ರು. ನಾನು ದೇವ್ರನ್ನ, ಸಾಧು ಸಂತರನ್ನ, ಹಿಂದೂ ಧರ್ಮವನ್ನು ನಂಬ್ಕೊಂಡು ಜೀವನ ಮಾಡ್ತಿರೋ ನಾನು. ನ್ಯಾಯಬದ್ಧವಾಗಿ ನನಗೆ ನನ್ನ ಪರ ತೀರ್ಪು ಬಂತು. ಹಾಗಾಗಿ ಭಗವಂತನೂ ಬಿದ್ದಾನೆ ಅನ್ನೋದನ್ನು ನೆನಪಿಟ್ಟುಕೊಂಡು ಈ ಒಂದು ಘಟನೆನ ಸಂಬಂಧಪಟ್ಟವರು ಯೋಚನೆ ಮಾಡಬೇಕು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಗವಂತ ಇದ್ದಾನೆ, ಯಾರು ತಪ್ಪಿತಸ್ಥರಿದ್ದಾರೆ ಅಂಥವ್ರ ಬಗ್ಗೆ ಭಗವಂತ ನೋಡ್ಕೋತಾನೆ. ಸುಖ ಸುಮ್ಮನೆ ಆರೋಪ ಮಾಡಿದರೂ ಕೂಡ ಸಂಬಂಧಪಟ್ಟವ್ರು ಅನುಭವಿಸ್ತಾರೆ.
ಯಾರು ಸಂಬಂಧಪಟ್ಟವರು? ಅದು ಬರೋಂಥ ದಿನ ಈಗ ಅನೇಕರು ಅನುಭವಿಸ್ತಾ ಇದ್ದಾರೆ, ಬರೋಂಥ ದಿನನೂ ಅನುಭವಿಸ್ತಾರೆ. ಆಗಲಿ ಬಿಡ, ನಾನೇಕೆ ಮಾಡಲಿ? ಯಾರು ಬಳಕೆ ಮಾಡಿಕೊಂಡ್ರೂ ಕೂಡ ನನಗೇನು ತೊಂದರೆ ಇಲ್ಲ. ಈ ಧರ್ಮ ಉಳಿಸೋದಕ್ಕೆ, ಈ ದೇಶ ಉಳಿಸೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ನಾವು ಮುಂದುವರಿಸ್ತಾನೇ ಇದ್ದೀವಿ. ನಮ್ಮ ಪ್ರಯತ್ನ ಯಾವುದು ಕೂಡ ಹಿಂದೆ ಮುಂದೆ ನಾನು ನೋಡಲ್ಲ.